ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತೋರಿಸ್ತಾ ಇರೋದು ನೀರು ದೋಸೆ ಮತ್ತು ಸಿಂಪಲ್ ಆದೊಂದು ಚಟ್ನಿ. ನೀರು ದೋಸೆ ಪರ್ಫೆಕ್ಟಾಗಿ ಮಾಡೋದು ಹೇಗೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಹೋಲ್ ನೈಟ್ ಚೆನ್ನಾಗಿ ಅಕ್ಕಿ ತೊಳೆದು 2.5 ಗ್ಲಾಸ್ ಅಷ್ಟು ಅಕ್ಕಿನ ನೆನೆಸಿಟ್ಟಿದ್ದೀನಿ. ಆ್ಯಂಡ್ 2.5 ಗ್ಲಾಸಿಗೆ ಒಂದು ಹೋಳು ಕಾಯಿ ಫುಲ್ ಯೂಸ್ ಮಾಡ್ಕೊಳ್ಳಿ. ಬೇಕು ಅಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಕಾಯಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಆ ಕಾಯಿನ ಫಸ್ಟು ತರ್ತರಿಯಾಗಿ ರುಬ್ಕೋಬೇಕು, ನೀರು ಹಾಕದೆ. ಇದಕ್ಕೇ ನಾವು ನೆನೆಸಿರೋಂಥ ಅಕ್ಕಿನ ಮಿಕ್ಸ್ ಮಾಡ್ಕೋಬೇಕು. ಹಾಕಿ ಮತ್ತು ಇದರಲ್ಲೂ ಅಷ್ಟೇ ತುಂಬ ನೀರು ಹಾಕ್ಕೋಬಾರ್ದು. ನೋಡಿಕೊಂಡೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಅದನ್ನು ಚೆನ್ನಾಗಿ ಫುಲ್ ಸಾಫ್ಟ್ ಆ್ಯಂಡ್ ನೈಸ್ ಆಗೋಷ್ಟು ರುಬ್ಕೋಬೇಕು. ತರ್ತರಿ ಇದ್ದರೆ ನೀರು ದೋಸೆ ಬರಲ್ಲ. ತೆಳು ಅಂದರೆ ತುಂಬ ತೆಳುನೂ ಮಾಡ್ಕೋಬಾರ್ದು, ಇದೇ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು. ಸೊ ಮಿಕ್ಕಿದ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಂಡಾಗಿದೆ. ಅದಕ್ಕೇ ಸ್ವಲ್ಪ ನೀರು ಹಾಕಿ ದೋಸೆ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಇನ್ನೊಂದು ಅರ್ಧ ಗ್ಲಾಸು ಸಪ್ರೇಟ್ ನೀರು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೇ 1.5 ಸ್ಪೂನಷ್ಟು ಉಪ್ಪು ಹಾಕೋಬೇಕು. ನೀಟಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿ ರೆಡಿ ಮಾಡ್ಕೋಬೇಕು. ಆ್ಯಂಡ್ ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿ ಇಷ್ಟೇ ಇರಬೇಕು. ತುಂಬ ತೆಳುವಾಗ್ಬಿಟ್ರೂ ದೋಸೆ ಬರಲ್ಲ. ಈಗ ಸೌಟ್ ಮೇಲೆ ಏನು ವೈಟ್ಗೆ ಅದು ಕಾಣಿಸಿದೆಯಲ್ಲ, ಆ ಥರ ಕಲರ್ ಕಾಣಿಸ್ಬೇಕು. ಇಲ್ಲ ತುಂಬ ನೀರು ಹಾಕ್ಬಿಟ್ರೂ ತೆಳ್ಳಗಾಗ್ಬಿಡುತ್ತೆ, ವೇಸ್ಟ್ ಅದು. ಇದೇ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು ನೀರು ದೋಸೆಗೆ. ಈಗ ಅಷ್ಟರಲ್ಲಿ ನಾವು ಸಿಂಪಲ್ ಅದೊಂದು ಚಟ್ನಿ ಮಾಡ್ಕೊಳ್ಳೋಣ. ಕಾಯಿ, 1 ಕಪ್ ಕಡಲೆ, 3 ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ರುಚಿಗೆ, ಚಿಕ್ಕದು ಉಂಡೆಯಷ್ಟು ಹುಣಸೆಹಣ್ಣು, ಬ್ಯಾಡಗಿ ಮೆಣಸಿನ್ಕಾಯಿ 2 ಕಲ್ಲರಿಗೆ, ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ, ಆ್ಯಂಡ್ ಸ್ವಲ್ಪನೇ ಜೀರಿಗೆ. ಟೇಸ್ಟ್ ಇದು ಬೇರೆ ಕೊಡುತ್ತೆ. ಇದನ್ನು ಅಷ್ಟೇ ಫಸ್ಟು ತರ್ತರಿಯಾಗಿ ರುಬ್ಕೋಬೇಕು. ನಂತರ ನೀರು ಹಾಕ್ಕೊಂಡು ಸ್ವಲ್ಪನೇ ಗ್ರೈಂಡ್ ಮಾಡ್ಕೊಳ್ಳಿ. ಇದು ಅಷ್ಟೇ ತುಂಬ ಸಿಂಪಲ್ಲಾಗಿ ಚಟ್ನಿ ರೆಡಿ ಆಯಿತು. ಆ್ಯಂಡ್ ಇದಕ್ಕೆ ಒಗ್ಗರಣೆ ಫೈನಲ್ ಟಚ್ ಲಾಸ್ಟಲ್ಲಿ ಕೊಡೋಣ. ಈಗ ದೋಸೆ ಮಾಡೋಣ ಬನ್ನಿ. ದೋಸೆ ಕಾವಲಿಗೆ ನೀಟಾಗಿ ಒರೆಸಿ ಎಲ್ಲ ರೆಡಿ ಮಾಡಿಟ್ಟಿದೆ. ಆ್ಯಂಡ್ ಇದೇ ಮೇನ್ ಇಂಪಾರ್ಟೆಂಟ್ ಥಿಂಗ್, ಆನಿಯನ್ನಲ್ಲೇ ನೀವು ಕಾವಲಿನ ಕ್ಲೀನ್ ಮಾಡ್ಕೋಬೇಕು ಆಯಿಲಲ್ಲಿ. ಆವಾಗ ದೋಸೆ ಟೇಸ್ಟ್ ಆ್ಯಂಡ್ ಫ್ಲೇವರ್ ಎರಡೂ ಚೇಂಜ್ ಆಗುತ್ತೆ. ಸ್ಮೆಲ್ಲೇ ತುಂಬ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟು ಕಾವಲಿ ಕಾಯಬೇಕು, ಕಂಪ್ಲೀಟ್ ಹೊಗೆ ಬರೋ ಅಷ್ಟು ಕಾವಲಿ ಕಾಯಬೇಕು. ಆವಾಗಷ್ಟೇ ನೀರು ದೋಸೆ ಹಾಕಿದ ತಕ್ಷಣವೇ ಪಟ ಅಂತ ಅದು ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗೋದು. ಕಾವಲಿ ಚೆನ್ನಾಗಿ ಕಾಯ್ದೆ ನೀವು ದೋಸೆ ಹಾಕಿದ್ರೆ ದೋಸೆ ಬರಲ್ಲ. ಸೊ ಫಸ್ಟ್ ಥಿಂಗ್, ಕಾವಲಿ ತುಂಬ ಚೆನ್ನಾಗಿ ಕಾದಿರಬೇಕು. ಆ್ಯಂಡ್ ಸ್ಪ್ರೆಡ್ ಮಾಡಿ ನೀವು ದೋಸೆ ಹಿಟ್ಟನ್ನ ಹಾಕಬೇಕು. ನಾರ್ಮಲ್ ದೋಸೆ ಹಿಟ್ಟು ಥರ ಮಧ್ಯಕ್ಕೆ ಸುರಿಬಾರ್ದು. ಆ್ಯಂಡ್ ಈ ಥರ ಕಾವಲಿ ಮಧ್ಯದಲ್ಲಿ ಎಲ್ಲಾದರೂ ಹಿಟ್ಟು ಉಳ್ಕೊಂಡಿದೆ ಅಂದರೆ ಜಸ್ಟ್ ಒಂದು ಬಟ್ಟೆಯಲ್ಲಿ ಆ ಕಡೆ ಈ ಕಡೆ ಸ್ಪ್ರೆಡ್ ಮಾಡಿದ್ರೆ ಆಯಿತು. ಆ್ಯಂಡ್ ಫಸ್ಟ್ ಥಿಂಗ್, ಮೇನ್ ಥಿಂಗ್, ಇದನ್ನು ಕಂಪಲ್ಸರಿ ಪ್ಲೇಟಲ್ಲಿ ಮುಚ್ಚಲೇಬೇಕು. ನೀವು ಹಾಗೆ ಬೇಯಿಸೋಕ್ಕಾಗಲ್ಲ. ಅದನ್ನು ಮುಚ್ಚಿದ ಮೇಲೇ ಅದು ಅಪ್ ಆ್ಯಂಡ್ ಡೌನ್ 2 ಕಡೆದು ಹಬೆಯಲ್ಲಿ ಬೇಯೋದು. ನೋಡಿದ್ರೆ ಎಷ್ಟು ಈಸಿ ಆ್ಯಂಡ್ ಸಿಂಪಲ್ಲಾಗಿ ದೋಸೆ ಬಂತು. ಇಷ್ಟೇ ನೀರು ದೋಸೆ ಮಾಡೋದು. ಯಾವುದೇ ಅಷ್ಟು ಪ್ರಾಬ್ಲಮ್ ಇಲ್ಲ. ಹಿಟ್ಟು ಬರಲ್ಲ, ಅಯ್ಯೋ ಹಿಟ್ಟು ನೆಂತಿಲ್ಲ ಅನ್ನೋದೆಲ್ಲ ಪ್ರಾಬ್ಲಮ್ಮೇ ಇಲ್ಲ. ಆ್ಯಂಡ್ ನಮ್ಮ ಚಟ್ನಿ ಕೂಡ ರೆಡಿಯಾಗಿದೆ, ಒಗ್ಗರಣೆ ರೆಡಿ ಆಯಿತು. ಈಸಿ ಆ್ಯಂಡ್ ಸಿಂಪಲ್ ಆದ ನೀರು ದೋಸೆ ಚಟ್ನಿ ರೆಡಿ. ಇದನ್ನು ಚಿಕನಲ್ಲಿ ತಿಂದ್ರಂತೂ ಆಸಮ್ ಆಗಿರುತ್ತೆ. ಸೊ ಮರಿದೇ ಟ್ರೈ ಮಾಡಿ, ನನ್ನ ಫಾಲೋ ಮಾಡಿ.